ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಆ್ಯಕ್ಚುಲಿ ಇದು ಬಂದು ಹನುಮಾನ್ ಸಂಕಲ್ಪ 9 ದಿವಸ ಮಾಡ್ತಾ ಇರೋದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಗ್ನಿಹೋತ್ರ, ಸೂರ್ಯ ನಮಸ್ಕಾರ ಮತ್ತು ಹನುಮಾನ್ ಚಾಲೀಸ ಈ 3 ಮಿಕ್ಸ್ ಮಾಡಿ ಒಂದು ಟೈಮ್ ಮಾಡಬೇಕು. ಬೆಳಿಗ್ಗೆ ಒಂದು ಸಲ, ಸಂಜೆ ಒಂದು ಸಲ. ಸೂರ್ಯ ನಮಸ್ಕಾರ 9 ಟೈಮ್ಸು, ಅಗ್ನಿಹೋತ್ರ ಆದಮೇಲೆ ಹನುಮಾನ್ ಚಾಲೀಸ ಒಂದು 9 ಟೈಮ್ಸ್ ಓದಬೇಕಾಗತ್ತೆ. ಇದು ಮುಂಚೆ ಮಾಡಿ ನನ್ನ ಲೈಫಲ್ಲಾಗಿರೋ ಬದಲಾವಣೆಯನ್ನು ತುಂಬ ಚೇಂಜಸ್ ಆಯಿತು, ತುಂಬ ಚೆನ್ನಾಗಿ ಪಾಸಿಟಿವ್ ಇತ್ತು. ಓಕೆನಾ? ಅದರಿಂದ ಇವಾಗ ನನಗೆ ಐಡಿಯಾ ಬಂದು ತಿರುಗಿ ಇದ್ರ ಬಗ್ಗೆ ಇನ್ನೊಂದು ಸಲ ಮಾಡಬೇಕು ಅಂತ ಮಾಡಿ ಇದನ್ನು ವೀಡಿಯೋ ಮಾಡಿ ನಿಮಗೋದು ತಲುಪಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನು ಫಾಲೋ ಮಾಡಿ. ನೀವು ನಿಜವಾಗಿ 100% ಹೇಳ್ತೀನಿ ನೋಡಿ, ಇದೊಂದು ಸಲ ಟ್ರೈ ಮಾಡಿ. ನಿಮಗೆ ನಿಮ್ಮ ಲೈಫಲ್ಲಿ ಏನೇ ಸಮಸ್ಯೆ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, A to Z ಯಾವುದೇ ಆಗಲಿ ಸರಿ ಹೋಗುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ಯಾಕಂದರೆ ಅಷ್ಟು ಪವರ್ಫುಲ್ ಆಗಿದೆ ಇದು. ಏನು ಮಾಡಬೇಕಂದ್ರೆ, ಫಸ್ಟ್ ಎಕ್ಸಾಂಪಲ್ ಇವಾಗ ಬೆಳಿಗ್ಗೆ ಒಂದು 4:30ಗೆ ಎದ್ದೇಳಬೇಕು. ಎದ್ದೇಳಿ ಸೂರ್ಯ ನಮಸ್ಕಾರ ಒಂದು 9 ರೌಂಡ್ ಮಾಡಬೇಕು. ಸೂರ್ಯ ನಮಸ್ಕಾರ ಆದಮೇಲೆ ಅಗ್ನಿಹೋತ್ರ ಅಂತ ಬರುತ್ತೆ. ಫ್ರೆಶ್ ಅಪ್ ಆಗಿ ಅಗ್ನಿಹೋತ್ರ ಮಾಡಬೇಕು. ಅದು ಟೈಮಿಂಗ್ ಇರುತ್ತೆ. ಎಕ್ಸಾಂಪಲ್ಗೆ ಸಂಜೆ, ಇವತ್ತು ಆ್ಯಕ್ಚುಲಿ ಇವಾಗ ಮೇ ಮಂತಲ್ಲಿ ಸಂಜೆ 6:30 ಬೆಳಗಿನ ಜಾವ 5:50 ಇದೆ. ಓಕೆ, ಆ ಟೈಮಿಂಗ್ ಇರುತ್ತೆ. ಆ ಟೈಮ್ಗೆಲ್ಲ ನಾವು ಅದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಅಗ್ನಿಹೋತ್ರ ಮಾಡಬೇಕು. ಅಗ್ನಿಹೋತ್ರ ಆದಮೇಲೆ ನೋಡಿ, ಇದೆಲ್ಲ ಅಗ್ನಿಹೋತ್ರ ಐಟಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೇನೇನು ಬೇಕೋ ಎಲ್ಲನೂ ಹನುಮಾನ್ ವಿಗ್ರಹಲಿಟ್ಟು ಇದನ್ನು ಮಾಡಬೇಕು. ಇದಕ್ಕೇನಕ್ಕಂದರೆ ಈ ಹನುಮಾನ್ಗೂ ಸೂರ್ಯ ಭಗವಾನ್ಗೂ ಗುರು ಶಿಷ್ಯರವರು. ಓಕೆ, ಮತ್ತು ಸೂರ್ಯ ನಮಸ್ಕಾರನೂ ಬಂದು ಸೂರ್ಯನಿಗೆ ಸಮರ್ಪಣೆ. ಇದೆಲ್ಲ ಏನಾಗುತ್ತೆ ಅಂದರೆ, ಒಟ್ಟಿಗೆ ನಮ್ಮದು ಹೆಲ್ತ್ ಇಶ್ಯೂ ಆಗಲಿ, ಏನೇ ಪ್ರಾಬ್ಲಮ್ ಇರಲಿ, ರಿಯಲಿ ಹೇಳ್ತೀನಿ, ಡೇ 1ಇಂದನೇ ನಿಮ್ಗೆ ಚೇಂಜಸ್ ಶುರುವಾಗುತ್ತೆ. ಅದರದ್ದು ಇದು ಬೆನಿಫಿಟ್ಟು. ಇದಾದ ಮೇಲೆ ನೆಕ್ಸ್ಟ್ ನಾವು ಹನುಮಾನ್ ಚಾಲೀಸ. ಇದು ಆ ಟೈಮ್ಗೆ ಸೂರ್ಯ ಹುಟ್ಟುವಾಗ, ಸೂರ್ಯ ಮುಳುಗೋವಾಗ 2 ಮಂತ್ರ ಇರುತ್ತೆ. ಆ ಮಂತ್ರ ಹಾಕಿ ನಾವು ಅಗ್ನಿಹೋತ್ರ ಮಾಡಬೇಕು. 10 ನಿಮಿಷ ಆಗುತ್ತೆ. ಇದಾದ ಮೇಲೆ ಇದ್ರ ಮುಂದೆ ಕೂತ್ಕೊಂಡು ನೀವು ಹನುಮಾನ್ ಚಾಲೀಸ 9 ಟೈಮ್ಸ್ ಮಾಡಬೇಕು. ಬೆಳಿಗ್ಗೆ 9 ಟೈಮ್, ಸಂಜೆ 9 ಟೈಮ್ ಮಾಡಿ ನೋಡಿ. ನೀವು ಎಲ್ಲಾಗಿದ್ದರೆ 3 ಟೈಮ್ ಮಾಡಿ, ಇಲ್ಲ 6 ಟೈಮ್ ಮಾಡಿ, ಇಲ್ಲ 9 ಟೈಮ್ ಮಾಡಿ. ಇದು ನನ್ನ ಬನ್ನಿ. ಇವಾಗ ಅಗ್ನಿಹೋತ್ರ ಮಂತ್ರ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಇದು ತುಂಬ ಇಂಪಾರ್ಟೆಂಟ್. ಓಂ ಅಗ್ನಿ ಸ್ವಾಹ ಅಗ್ನೇದನ್ನಮಃ. ಓಂ ಪ್ರಜಾಪತಿ ಸ್ವಾಹ ಪ್ರಜಾಪತಿದನ್ನಮಃ. ಇದು ಮಂತ್ರ ಆದಮೇಲೆ ಸ್ವಲ್ಪ ಹೊತ್ತು ಆ ಫೈರು ಆರೋವರೆಗೂ ನಾವು ಅದ್ರ ಮುಂದೆ ಕೂತ್ಕೊಂಡು ನೋಡ್ತಾ ಇರಬೇಕು. ಯಾಕಂದರೆ 6ವರೆಗೂ ಆ ಫೈರ್ ನೋಡಬೇಕು. ಯಾಕಂದರೆ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಈಸಿಲಿ ರಿಮೂವ್ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಇದೆಲ್ಲ ಆದಮೇಲೆ ನೋಡಿ, ಫೈರೆಲ್ಲ ಈ ಥರ ಹೊರದು ಇದನ್ನು ನೋಡುವಾಗ ನಮ್ಮಲ್ಲಿರೋದು, ನಮ್ಮ ಮನೆಯಲ್ಲಿರೋ, ನಮ್ಮ ಬಾಡಿಯಲ್ಲಿರೋ ಎಲ್ಲ ನೆಗೆಟಿವ್ ಎನರ್ಜಿನೂ ರಿಮೂವ್ ಆಗುತ್ತೆ. ಇದು ತುಂಬ ಪವರ್ಫುಲ್ಲು. ಇದ್ರ ಬಗ್ಗೆ ನೀವು ಗೂಗಲಲ್ಲಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಡೀಟೇಲ್ಸ್ ಇದ್ರ ಬಗ್ಗೆ ಸಿಗುತ್ತೆ ನಿಮಗೆ. ಎಷ್ಟು ಪಾಸಿಟಿವ್ ಇದೆ ನೋಡಿ. ಇವಾಗ ಸುಮ್ಮನೆ ಫೀಲ್ ನೋಡಿ, ಇದು ಪಾಸಿಟಿವ್ ಎನರ್ಜಿ ಯಾವ ಥರ ಇರುತ್ತೆ ಅಂತ. ಇವಾಗ ಹಿಂಗೆ ಕೂತ್ಕೊಂಡು ಹನುಮಾನ್ ಚಾಲೀಸ ಹೇಳಬೇಕು 9 ಟೈಮ್ಸ್. ಇದು ಹೇಳಿದ್ದು, ಇದನ್ನು ಮಾಡಬೇಕು. ಇದಾದಮೇಲೆ ಇದರ ಅನುಭವವನ್ನು ನಾನು ಇವಾಗ ನಿಮಗೆ ಶೇರ್ ಮಾಡ್ತೀನಿ, ಅದನ್ನೊಂದು ಕೇಳಿಸ್ಕೊಳ್ಳಿ. ಲಾಸ್ಟಲ್ಲಿ ಅದು ಪ್ರಸಾದ ಥರ ಒಂಚೂರು ಬಾಯಿಗೆ ಹಾಕ್ಕೊಂಡು ಹಣೆಗೆ ಒಂಚೂರು ಇಟ್ಕೋಬೇಕು. ಓಕೆನಾ? ಒಂದು ಎಲ್ಲರಿಗೂ ಜಸ್ಟ್ ಒಂದು ನನಗಾಗಿರೋ, ಆ ಟೈಮಲ್ಲಿ ಆಗಿರೋ ಅನುಭವ ನನಗೆ ಮಾತು ಹೇಳಿದ್ದೀನಿ, ಅದನ್ನು ಕೇಳಿಸ್ಕೊಳ್ಳಿ. ಜೈ ಶ್ರೀರಾಮ್ ಎಲ್ಲರಿಗೂ. ಜೈ ಶ್ರೀರಾಮ್ ಎಲ್ಲರಿಗೂ. ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ಈವ್ನಿಂಗ್ ಇದು ನಿಜವಾಗ್ಲೂ ಇದರ ಅನುಭವ ಹೇಳಬೇಕು ಅಂತ ಹೇಳಿದ್ರೆ, ಸೂರ್ಯ ನಮಸ್ಕಾರ ಮಾಡಿದಾಗ ಒಂದು ಅನುಭವ, ಅಗ್ನಿಹೋತ್ರ ಮಾಡಿದ್ಮೇಲೆ ಒಂದು ಅನುಭವ, ಅಗ್ನಿಹೋತ್ರ ಆದಮೇಲೆ ಹನುಮಾನ್ ಚಾಲೀಸ ಮಾಡಿದ್ಮೇಲೆ ಒಂದು ಅನುಭವ. ಈ 3 ಮಾಡಿಬಿಟ್ಟು ಮೆಡಿಟೇಷನ್ ಕೂತ್ಕೊಂಡೆ ನಿಜವಾಗ್ಲೂ ಮಿರಾಕಲ್ ಥರ ಇದೆ.
ಹೆಂಗತ್ತೆ ನೀಟಾಗಿ ಫೀಲ್ ಆಗ್ತಾ ಇದೆ. ಯೂನಿವರ್ಸಲ್ ಎನರ್ಜಿ ಬಂದು ನಮ್ಮ ಬಾಡಿಯಲ್ಲಿ ಇಳಿಯೋ ಥರ, ಕಣ್ಣು ಮುಚ್ಕೊಂಡ್ರೆ ಆ ಫೀಲ್, ಆ ಗುಡ್ ಫೀಲ್, ಒಂಥರ ಗಾಳಿ ಟೈಪ್, ಬೆಳಕು ಟೈಪ್ ಬಂದು ನಮ್ಮ ಬಾಡಿಯಲ್ಲಿ ಇಳಿಯೋದು, ನಮ್ಮ ಬಾಡಿಯಲ್ಲಿರೋ ನೆಗೆಟಿವ್ ಎಲ್ಲ ಆಚೆ ಹೋಗೋದು ನೀಟಾಗಿ ಫೀಲ್ ಆಗ್ತಾ ಇದೆ. ಈ ಎನ್ವೈರ್ಮೆಂಟ್ ಬಂದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇರೋದು ನೀಟಾಗಿ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ನನ್ನ ಒಂದು ರಿಕ್ವೆಸ್ಟ್, ನನಗಾಗ್ತಾ ಇರೋ ಈ ಸಂತೋಷವನ್ನು ನೀವೆಲ್ಲರೂ ಒಂದ್ಸರಿ ಟ್ರೈ ಮಾಡಿ, ದಯವಿಟ್ಟು ಟ್ರೈ ಮಾಡಿ. ನಿಮ್ಮ ಅನುಭವವನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನನಗೂ ಸಂತೋಷ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ. ಇದನ್ನು ಒಂದ್ಸರಿ ಪ್ರತಿಯೊಬ್ಬರೂ ಮಾಡಬೇಕು ಅಂತೇಳಿ, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ. ನೀವೇನೇ ತೊಂದರೆಯಲ್ಲಿದ್ದರೂ ಅದರಿಂದ 100% ಹೊರಗಡೆ ಬರ್ತೀರಾ. ಹೊರಗಡೆ ಬಂದು ನನಗೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ 100% ಹನುಮಾನ್, ಸೂರ್ಯ ಭಗವಾನ್ ಈ ಧ್ಯಾನದಿಂದ ಏನೇ ತೊಂದರೆಯಲ್ಲಿದ್ದರೂ ಹೊರಗಡೆ ಬರ್ಬೋದು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ.